3 ಬರ್ನಲ್ಲಿ ಇಟ್ಕೊಂಡು ಅಡುಗೆ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ತುಂಬ ಜನ ನಮ್ಗೆ ಹೇಳ್ತಾ ಇದ್ದಾರೆ ಗುರುಜಿ. ಇದು ಸತ್ಯನಾ ಸುಳ್ಳ? ನಾನು ಏನೋ ಒಬ್ಬ ಜಿಂಗಲಕ್ಕ ಜಿಂಗ ಅಂದ್ಬಿಟ್ಟು ಒಬ್ಬ ಬರ್ತಾರೆ ಟಿ ವಿನಲ್ಲಿ. ಸೊ ಈ ಪ್ರಶ್ನೆ ಹೇಳ್ಬೇಕಾರೆ ನಮ್ಮ ಎಡಿಟರ್ ನಗ್ತಾ ಇದ್ದ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. 3 ಬರ್ನಲ್ಲಿ ಇಟ್ಕೊಂಡು ಅಡುಗೆ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ತುಂಬ ಜನ ನಮ್ಗೆ ಹೇಳ್ತಾ ಇದ್ದಾರೆ ಗುರುಜಿ. ಇದು ಸತ್ಯನಾ ಸುಳ್ಳ ಅಂತ. ಸೊ ಈ ಪ್ರಶ್ನೆ ಹೇಳ್ಬೇಕಾರೆ ನಮ್ಮ ಎಡಿಟರ್ ನಗ್ತಾ ಇದ್ದ. ಹೌದಾ, ಇದನ್ನೆಲ್ಲ ಜನ ನಂಬ್ತಾರಾ ಅಂತ. ನೋಡಿ, 3 ಬರ್ನಲ್ಲಿ ಇಟ್ಕೊಂಡು ಅಡುಗೆ ಮಾಡಿದ್ರೆ ಕೆಟ್ಟದಾಗುತ್ತಾ? ಮೊದಲನೇ ಕ್ವಶನ್. ಇಲ್ಲಿ ಆ 3 ಅನ್ನತಕ್ಕಂಥ ಪದ ನಮ್ಮ ಬದುಕಿನಲ್ಲಿ ಎಷ್ಟು ಹಾಸುವಕ್ಕಾಗಿದೆ ಅಂದರೆ, ಜೀವನದಲ್ಲಿ ಬೆರೆತೋಗಿದೆ ಅಂದರೆ, ಅದ್ಭುತವಾದ ಸತ್ಯಗಳು ಅಡಗಿದೆ ಅಂದರೆ ನೀವು 3ನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ತ್ರಿಮೂರ್ತಿಗಳು ಅಲ್ವಾ? ನಮ್ಮ ಜೀವನದಲ್ಲಿ ಎಷ್ಟು ಪ್ರಭಾವ ಬೀರುತ್ತೆ ಅಲ್ವಾ ಆ ನಂಬಿಕೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೃಷ್ಟಿ, ಸ್ಥಿತಿ, ಲಯಕರ್ತ ಅಂತ ಕರಿತೀವಿ. ಅದು ಎಕ್ಸ್ಪ್ಲನೇಷನ್ಸ್ ಬೇರೆ ಕತೆ. ಇದು ತುಂಬ ನಮಗೆ ಮುಖ್ಯ, ಅದು ನಂಬಿದ್ದೀವಿ ನಾವು. ಇನ್ನೊಂದು 3 ತುಂಬ ಮುಖ್ಯ. ತ್ರಿಕಾಲ, 3 ಕಾಲಗಳು. ಆ್ಯಕ್ಚುಲಿ ತ್ರಿಕಾಲ ಧ್ಯಾನ ಮಾಡಿ, ತ್ರಿಕಾಲ ಸಾಧನೆ ಮಾಡಿ, ತ್ರಿಕಾಲ ಸಂಧ್ಯಾ ವಂದನೆ ಮಾಡಿ ಅಂತ ಸಹಜವಾಗಿ ಹೇಳ್ತಾ ಇರ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಕಾಲದಲ್ಲೂ ಕೂಡ ನಾವು ಧ್ಯಾನ ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ತ್ರಿಕಾಲ ಅದು ಸಹಜವಾಗಿದೆ ನಮ್ಮ ಬದುಕಿನಲ್ಲಿ. ತ್ರಿಗುಣ, 3 ಗುಣಗಳು. ಇದಂತೂ ತುಂಬ ಅದ್ಭುತವಾದ ಸತ್ಯ. ಇದು ಅರ್ಥ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಜನಗಳ ಜೊತೆ ನಾವು ಹೇಗೆ ನಡ್ಕೋಬೇಕನ್ನೋ ಗೊತ್ತಾಗ್ಬಿಡುತ್ತೆ. ತ್ರಿಗುಣ ಅಂದರೆ ತಮೋಗುಣ, ರಜೋಗುಣ, ಸತ್ವಗುಣ. ತಮೋಗುಣ ಅಂದರೆ ಆ ವ್ಯಕ್ತಿಗಳು ಹೇಗಿರ್ತಾರೆ ಗೊತ್ತಾ? ಸರಳವಾಗಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಈಗ ಒಬ್ಬ ಕುಡಿದ್ಬಿಟ್ಟಿರ್ತಾನೆ, ಮತ್ತಿನಲ್ಲಿರ್ತಾನೆ. ಅವನಿಗೋಗಿ ಒಂದು ಏಟು ಹೊಡೀರಿ, ಅವನು ಯೋಚನೆ ಮಾಡೋದಿಲ್ಲ, ಟಕ್ ಅಂತ ನಿಮ್ಗೆ ಹೊಡೆದ್ಬಿಡ್ತಾನೆ. ತಮೋಗುಣ ತುಂಬಿದೆ ಅವನಲ್ಲಿ. ರಜೋಗುಣ ಅಂದರೆ ಅವನಿಗೊಂದು ಏಟು ಹೊಡೆದ್ರೆ, ಇನ್ನು ಯಾಕೆ ಹೊಡೆದ, ಇವನು ನಾಳೆ ನೋಡ್ಕೊತೀನಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ನಾಳೆ ಹೊಡಿತಾನೆ. ಸತ್ವಗುಣ ಅಂದರೆ ಒಂದು ಏಟು ಹೊಡೆದ್ರೆ ಅವನು ಯೋಚನೆ ಮಾಡ್ತಾನೆ, ನಾನೇನಾರು ತಪ್ಪು ಮಾಡಿದ್ನಾ, ಯಾಕೆ ಇವನು ಹೊಡೆದ ಅಂತ ಅನಲೈಸ್ ಮಾಡ್ತಾನೆ. ನಾನೇನು ತಪ್ಪು ಮಾಡಿಲ್ಲ ಅಂದರೆ, ಅಯ್ಯೋ ಪಾಪ ಅವನಿಗೆ ಬುದ್ಧಿ ಇಲ್ಲ, ನನ್ನ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ದಾನೆ, ನನ್ನನ್ನು ಅವನು ಅರ್ಥ ಮಾಡ್ಕೋತಾ ಇಲ್ಲ, ಅದಕ್ಕೋಸ್ಕರ ಆ ರೀತಿ ಮಾಡಿದ್ದಾನೆ, ಹೋಗಲಿ ಬಿಡು ಅಂತ ಕ್ಷಮಿಸ್ಬಿಡ್ತಾನೆ. ನಿಮ್ಗೆ ಈಸಿಯಾಗಿ ಅರ್ಥ ಆಯ್ತು ನೋಡಿ. ನೆಕ್ಸ್ಟ್ ಹೇಳ್ತೀನಿ. ಈ ತಮೋಗುಣ ಭರಿತವಾದ ವ್ಯಕ್ತಿಗಳಲ್ಲಿ ಮೋಸ, ವಂಚನೆ, ಸುಳ್ಳು, ಅನ್ಯಾಯ ಮಾಡೋದು, ಕದಿಯೋದು, ರೌಡಿಸಮು ಎಲ್ಲ ತುಂಬಿರುತ್ತೆ. ಈ ಎಲ್ಲ ಗುಣಗಳು ಯಾವ ವ್ಯಕ್ತಿಯಲ್ಲಿರುತ್ತೋ ಅವನು ತಮೋಗುಣ ಭರಿತವಾಗಿದ್ದಾನೆ ಅಂತ ಅರ್ಥ. ನೀವು ಯಾರ ಇವೆಲ್ಲ ಮಾಡ್ತಾರೆ ಅವನಲ್ಲಿ ತಮೋಗುಣಗಳು ತುಂಬಿದೆ ಅಂತ. ಆ ತಮೋಗುಣಗಳು ತುಂಬಬೇಕಾದ್ರೆ ಅವ್ನು ಮಾಡತಕ್ಕಂಥ ಕೆಲಸಗಳು, ಅವನ ಚಿಂತನೆಗಳು, ಅವರಿರ್ತಕ್ಕಂಥ ಜನಗಳ ಸಹವಾಸದಿಂದ ತುಂಬಿರುತ್ತೆ. ನಿಮ್ಮನಲ್ಲಿ ಈ ತಮೋಗುಣ ಯಾರಲ್ಲಿ ಜಾಸ್ತಿ ಇದೆ ನೋಡಿ, ಆವಾಗ ಯೋಚನೆ ಮಾಡಬೇಕು, ಈ ತಮೋಗುಣಗಳು ಇವನಲ್ಲಿದೆ, ಇದು ಪರಿವರ್ತನೆ ಆಗ್ತಾ ಇಲ್ಲ, ಸೊ ಇವನ ಹತ್ರ ನಾನು ಕೇರ್ಫುಲ್ ಆಗಿರಬೇಕು ಅನ್ನತಕ್ಕಂಥದ್ದು ಚಿಂತನೆ ನೀವು ಮಾಡಬೇಕು. ನೆಕ್ಸ್ಟ್ ಬರೋದು ರಜೋಗುಣ. ರಜೋಗುಣ ಭರಿತವಾದ ವ್ಯಕ್ತಿಗಳಲ್ಲಿ ತುಂಬ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದು ಏನಪ್ಪ ಮೇಜರ್ ಪ್ರಾಬ್ಲಮ್ ಅಂದರೆ ಸೋಮಾರಿತನ ಆಗಿರುತ್ತೆ. ಅದು ಅನ್ಯಾಯ ಮಾಡೋಕ್ಕೆ ಹೋಗಲ್ಲ. ಅವರು ಕೆಲಸ ಮಾಡ್ತಿರ್ತಾರೆ, ಸೋಮಾರಿಗಳಾಗಿರ್ತಾರೆ, ಸುಮ್ಮನೆ ಹಾಗೇ ಇರ್ತಾರೆ. ಇನ್ನೊಂದು ಏನೋ ಎಲ್ಲ ಹೇಳೋದನ್ನೆಲ್ಲ ನಂಬಿಡ್ತಾರೆ, ಅವರೇ ದುಃಖ ಪಟ್ಕೊತಾರೆ, ಅವರೇ ಕಷ್ಟ ಅನುಭವಿಸ್ತಾ ಇರ್ತಾರೆ, ಬೇರೆಯವ್ರಿಗೆ ಕಷ್ಟ ಕೊಡೋಕೆ ಹೋಗೋದಿಲ್ಲ. ಇದು ರಜೋಗುಣ. ಅವ್ರು ಕೆಲಸನೂ ಮಾಡ್ತಿರ್ತಾರೆ, ಸೋಮಾರಿಗಳಾಗೂ ಇರ್ತಿರ್ತಾರೆ, ಯಾರು ಅನ್ಯಾಯ ಮಾಡೋಕ್ಕೆ ಹೋಗೋದಿಲ್ಲ, ಅವ್ರು ಅನ್ಯಾಯ ಮಾಡಿಕೊಂಡು ಆ ಪಾಪ ನೋವು ತಿಂದ್ಕೊಂಡು ಕೊರಗ್ತಾ ಇರ್ತಾರೆ. ಈ ಗುಣಗಳಿರ್ತವೆ. ಮತ್ತು ಈ ಸತ್ವಗುಣ ಅಂದರೆ ಸಹಜವಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸತ್ವಗುಣ ಭರಿತರಾದವರು ಯಾರಿಗೂ ಕೆಡುಕನ್ನು ಬಯಸುವುದಿಲ್ಲ, ಕೆಡುಕನ್ನು ಮಾಡುವುದಿಲ್ಲ. ಕ್ಷಮಾಗುಣ ಜಾಸ್ತಿ. ಕ್ಷಮೆ, ಕರುಣೆ, ತ್ಯಾಗ, ಸೇವೆ
ಇರೋದನ್ನೆಲ್ಲ ಕೊಡೋದು ಎಲ್ಲ ಗುಣಗಳು ಸತ್ವಗುಣ ಭರಿತವಾದದ್ದು. ಎಲ್ಲ ಗುಣಗಳು ಬರೋದು ಮನುಷ್ಯನ ಸಾಧನೆಯಿಂದ, ಅವನಿರತಕ್ಕಂಥ ಪರಿಸರದಿಂದ, ಅವನು ಸೇವಿಸುವ ಆಹಾರದಿಂದ, ಎಲ್ಲ ಗುಣಗಳಿಂದ ಈ ಗುಣಗಳು ಬರ್ತವೆ. ನೋಡಿ, ತ್ರಿಗುಣ ಎಷ್ಟೊಂದು ಮುಖ್ಯ. ಈ ಮೂರು ತುಂಬ ಮುಖ್ಯ ಅಲ್ವಾ? ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು. ಈ ಮೂರು ಅನ್ನತಕ್ಕಂಥ ಪದಗಳು ಎಲ್ಲರ ಬದುಕಿನಲ್ಲಿ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ. ಈಗ ಸ್ಟವ್ನಲ್ಲಿ 3 ಬರ್ನರ್ ಇದೆ. ಆ್ಯಕ್ಚುಲಿ ಅದು ತುಂಬ ಶ್ರೇಷ್ಠವಾದದ್ದು. ಯಾಕೆಂದರೆ ಎಲ್ಲ ಮೂರು ಇನ್ನೂ ಈ ಮೂರು ಬಗ್ಗೆ ತುಂಬ ಬೇಕಷ್ಟು ಕಥೆಗಳಿದೆ. ಸದ್ಯಕ್ಕೆ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. 3 ಇದ್ದರೆ ಒಳ್ಳೆಯದು. ಯಾರೋ ಬಂದು ಹೇಳ್ತಾರೆ, ನೆಗೆಟಿವ್ ಆಗಿ ಹೇಳ್ತಾರೆ, ರೀ 3 ಇಟ್ಕೊಂಡು ಅಡುಗೆ ಮಾಡಬಾರ್ದ್ರಿ, ಕೆಟ್ಟದಾಗುತ್ತೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಅವ್ರಿಗೆ ಹೇಳಿ, ಒಬ್ಬರು ಹಿಮಾಲಯದಿಂದ ರಂಗನಾಥ ಗುರೂಜಿ ಅಂತ ಒಬ್ಬರು ಬಂದಿದ್ದರು, ಬೆಂಗಳೂರಿನಲ್ಲಿ ಅವ್ರು ಭೇಟಿ ಮಾಡಿದೆ. ಅವ್ರು ಭೇಟಿ ಮಾಡೋಕ್ಕೆ 1 ನಿಮಿಷಕ್ಕೆ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಭೇಟಿ ಮಾಡಿದೆ. ಅವ್ರು ಹೇಳಿದ್ರು 3 ತುಂಬ ಮುಖ್ಯ, ತ್ರಿಮೂರ್ತಿಗಳು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಿದ್ರು. ಆವಾಗಲಿಂದ ನಾನು ಅಡುಗೆ ಮಾಡ್ತಾಯಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ಬಂದವ್ರಿಗೆ ಹೇಳಿ. ಅರ್ಥ ಆಯ್ತಾ? ಇದು ಜೋಕು ನಾನು ಹೇಳ್ತಾ ಇರೋದು. ಸೊ ನೀವು ಹಂಗೆ ಹೇಳಿ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ. ಯಾಕೆ ಅಂದರೆ ಈ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಆ 3 ಬರ್ನರ್ ಇದ್ದಾಗ ಪಾತ್ರೆಗಳು ಇಡೋಕ್ಕೆ ಅನುಕೂಲ ಇದೆಯಾ ನೋಡಿ, ಡಿಸ್ಟೆನ್ಸ್ ಹೇಗಿದೆ ನೋಡ್ಕೊಳ್ಳಿ. ಪಾತ್ರೆ ಇಡೋಕ್ಕೆ ಅನುಕೂಲವಾಗಿತ್ತಾ ನೀವು ಅಡುಗೆ ಮಾಡಿ. ಆದರೆ ಅಡುಗೆ ಮಾಡಬೇಕಾದ್ರೆ ನಿಮ್ಮ ಮನಸ್ಥಿತಿ ತುಂಬ ಮುಖ್ಯ. ಮನಸ್ಸು ಶಾಂತವಾಗಿಟ್ಕೊಂಡು ಅಡುಗೆಯನ್ನು ಅದ್ಭುತವಾದ ಸತ್ಯ, ನನ್ನ ಬದುಕಿಗೆ ಕಾರಣವಾದಂಥ ಎಲ್ಲ ರಸಗಳು, ಷಡ್ ರಸಗಳು ಅಂದರೆ 6 ರುಚಿಗಳು ಎಲ್ಲ ಸಿಗ್ತಾ ಇರೋದು ನನ್ನ ಜೀವನ ಇರೋಕ್ಕೆ ಇದೇ ಕಾರಣ ಅಂತ ದೈವೀ ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಅಡುಗೆ ಮಾಡಿದ್ರೆ ಅಡುಗೆ ರುಚಿಯಾಗಿರುತ್ತೆ. ನೀವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಕೊಂಡು, ಕೋಪ ಮಾಡಿಕೊಂಡು, ಬೇಸರ ಮಾಡಿಕೊಂಡು, ನೆಗೆಟಿವ್ ಇಟ್ಕೊಂಡು ಕೆಟ್ಟಾಗುತ್ತೆ ಅಂತ ಅಡುಗೆ ಮಾಡಿದ್ರೆ ಖಂಡಿತ ಅಡುಗೆ ರುಚಿ ಸಿಗೋದಿಲ್ಲ. ಯಾರ ಮನೆಯಲ್ಲಿ ಅಡುಗೆ ರುಚಿಯಾಗಿ ಮಾಡ್ತಾರೋ ಅವ್ರ ಮನೆಯಲ್ಲಿ ಜಗಳ ಕಡಿಮೆ ಆಗುತ್ತೆ. ಇದು ಸತ್ಯ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಡುಗೆ ಮಾಡಬೇಕಾದಾಗ ನಿಮ್ಮ ಮನಸ್ಥಿತಿ ತುಂಬ ಮುಖ್ಯ. ಅಡುಗೆನ ಬಡಿಸುವಾಗಲೂ ಕೂಡ ನಿಮ್ಮ ಮನಸ್ಥಿತಿ ತುಂಬ ಮುಖ್ಯ. ಮನಸ್ಸು ಸಂತೋಷವಾಗಿರಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವ್ರ ಮನೆನ ನೀವು ಎಷ್ಟು ಕ್ಲೀನ್ ಮಾಡ್ತೀರೋ ಅದಕ್ಕಿಂತ ಹೆಚ್ಚಿಗೆ ಕ್ಲೀನು ಅಡುಗೆ ಮನೆ ಮಾಡಬೇಕು. ಯಾಕೆಂದರೆ ದೇವ್ರ ಮನೆಯಲ್ಲಿ ಒಂದು ಅರ್ಧ ಗಂಟೆ ಇರ್ತೀವಿ, ಆದರೆ ಅಡುಗೆ ಮನೆಯಲ್ಲಿ ಹಂಗಲ್ಲ, 3 ರಿಂದ 4 ಗಂಟೆ ಇರ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೀವ ನಿಂತಿರೋದೇ ಬೆಳಗ್ಗೆ ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಂಜೆ ಊಟ ಮಾಡ್ತೀವಿ, ಆಹಾರದ ಮೇಲೆ. ಸೊ ಎಲ್ಲ ಜೀವರಾಶಿಗಳ ಆಹಾರದ ಮೇಲೆ ಇದೆ. ಆಹಾರಕ್ಕೋಸ್ಕರ ಏನೇನೆಲ್ಲ ಮಾಡ್ತಾರೆ. ಉದರ ನಿಮಿತ್ತಂ ಬಹುಕೃತ ವೇಷಮ್ ಅಂತ ಕೇಳಿಲ್ವಾ? ಸೊ ಆಹಾರ ತುಂಬ ಶ್ರೇಷ್ಠ ಮಾಡೋದು, ಹೋರಾಟ ಮಾಡೋದು ಬದುಕಿನಲ್ಲಿ ಎಲ್ಲವೂ ಆಹಾರಕ್ಕೋಸ್ಕರ. ಅಂದರೆ ಆಹಾರ ಸಿಗತಕ್ಕಂಥ ಜಾಗ ಅಡುಗೆ ಮನೆ, ಪ್ರಿಪೇರ್ ಮಾಡತಕ್ಕಂಥ ಜಾಗ ಅಡುಗೆ ಮನೆ. ದೇವ್ರ ಮನೆಗಿನ್ನ ಹೆಚ್ಚಾಗಿ ಅಡುಗೆ ಮನೆ ಕ್ಲೀನಾಗಿರಬೇಕು. ಇದು ನೆನಪಿಟ್ಕೊಳ್ಳಿ. ಆಗ ಎಷ್ಟು ಬರ್ನಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತಾರೋ ಅದು ಮುಖ್ಯ ಅಲ್ಲ, ಅಡುಗೆ ಮಾಡುವ ರೀತಿ ಮುಖ್ಯ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ ನೋಡಿ. ನಾನು ಯಾವಾಗಲೂ ತಮಾಷೆ ಮಾಡ್ತಿದ್ದೆ. ಆ್ಯಕ್ಚುಲಿ ಇದು ನಡೆದಿರತಕ್ಕಂಥ ಘಟನೆ ಬೇರೆಯವ್ರಿಗೆ ಹೇಳ್ತಾ ಇದ್ದೆ ನಾನು. ಹೆಣ್ಣು ನೋಡೋಕೆ ಹೋದಾಗ ಅವ್ರ ಮನೆಯಲ್ಲಿ ಅಡುಗೆ ಮನೆಗೆ ಹೋಗ್ಬೇಕಂತೆ. ಅಡುಗೆ ಮನೆಗೆ ಹೋದಾಗ ಅಡುಗೆ ಮನೆ ಕ್ಲೀನ್ ಇದ್ದರೆ ಅಲ್ಲಿ ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂತ ಅರ್ಥ. ಕೆಲವರು ಹೇಳ್ತಾರೆ ಹೆಣ್ಣಿನ ಕಾಲು ನೋಡ್ತಾರೆ, ಕಾಲು ಸೊಟ್ಟ ಹಾಕ್ತಾಳ ನೆಟ್ಕಾಗ್ತಾಳ ಅಂತ ಶಾಸ್ತ್ರ ಮಾಡ್ತಾರೆ ಅವರು. ಅದು ಮುಖ್ಯ ಅಲ್ಲ. ಸೊ ಹೆಣ್ಣಿನ ಅಮ್ಮನ ಕಾಲು ನೋಡಬೇಕು, ಕಾಲು ಗಲೀಜಾಗಿದೆಯಾ ಅಂತ ನೋಡಬೇಕು. ಕಾಲು ಗಲೀಜಾಗಿದ್ದರೆ ಅಲ್ಲಿ ಕರೆಗಳು, ಕಪ್ಪು ಕಲೆ ಜಾಸ್ತಿ ಇದ್ದರೆ ಅವರು ಸರಿಯಾಗಿ ಕ್ಲೀನಾಗಿ ಇಟ್ಕೊಂಡಿಲ್ಲ, ಮನೆಯನ್ನು ಶುಚಿತ್ವವಾಗಿ ಸರಿಯಾಗಿ ಇಟ್ಕೊಂಡಿರಲ್ಲ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ತಮಾಷೆ ಕಾಣುತ್ತೆ, ಸತ್ಯ ಕೂಡ. ನಾವು ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೀವನದಲ್ಲಿ ನೆನ್ಪಿಟ್ಕೊಡ್ರಮ್ಮ, ಎಲ್ಲ ನಂಬರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದೆಲ್ಲ ಮೊದಲೆಲ್ಲ ಗೊತ್ತಿರಲಿಲ್ಲ, ಸುಮ್ಮನೆ ಹೇಗೋ ಮಾಡ್ತಾಯಿದ್ರು. ಈಗ ಮೊದಲೇನು ಮಾಡ್ತಾಯಿದ್ರು, ಸೌದೆ ಒಲೆ ಉಪಯೋಗಿಸ್ಬೇಕಾದಾಗ ಒಂದು ಮೇಯ್ನ್ ಒಲೆ ಇರ್ತಾಯಿತ್ತು, ಪಕ್ಕದಲ್ಲಿ ಇನ್ನೊಂದು ಇರ್ತಾಯಿತ್ತು, 2 ಇರ್ತಾಯಿತ್ತು, ಕೆಲವು ಕಡೆ 3 ಕೂಡ ಇರ್ತಾಯಿತ್ತು. ಸೊ ಅಲ್ಲೆಲ್ಲ ಅಡುಗೆಗಳೆಲ್ಲ ಮಾಡ್ತಾಯಿದ್ರು. ಒಂದು ಒಲೆ ಜಾಸ್ತಿ ಇರ್ತಾಯಿತ್ತು ಬೇರೆ ಕಡೆ ಇದ್ದಾಗ. ಸೊ ಎಲ್ಲ ಆರೋಗ್ಯ ಚೆನ್ನಾಗಿತ್ತು. ನಾನು ಏನೋ ಒಬ್ಬ ಜಿಂಗ ಅಂದ್ಬಿಟ್ಟು ಒಬ್ಬ ಬರ್ತಾರೆ ಟಿ ವಿನಲ್ಲಿ, ಅವನು ಹೇಳಿಬಿಟ್ಟು ಏನು ಮಾಡ ನಂಬರೇ ನಾನೇ ನಂಬರ್ ಅಂತ ಹೇಳ್ಬಿಟ್ಟು ತಲೆ ಕನ್ಫ್ಯೂಷನ್ ಮಾಡಿಬಿಟ್ಟು ಈ ನಂಬರ್ಗಳಿಂದ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡೋಂಟ್ ವರಿ ಅಬೌಟ್ ನಂಬರ್ಸ್. ಯಾಕೆಂದರೆ ಸೃಷ್ಟಿ ಕೇವಲ 9 ನಂಬರ್ಗಳ ಮೇಲೆ ಡಿಪೆಂಡ್ ಆಗಿದೆಯಪ್ಪ. ಏನು ಜಾಸ್ತಿ ಇದೆಯಾ? ಎಲ್ಲವೂ 9 ಕಾಂಬಿನೇಷನ್. 0 ಸೇರಿದ್ರೆ 10 ಅಲ್ವಾ? ಯೋಚನೆ ಮಾಡಿ ನೋಡಿ.
ಪ್ರತಿಯೊಂದು ಎಷ್ಟೊಂದು ಕ್ಯಾಲ್ಕುಲೇಷನ್ಸ್ ಇದೆ. ಪ್ರಪಂಚ ಪೂರ್ತಿ ಆಲ್ ಕ್ಯಾಲ್ಕುಲೇಷನ್ಸ್, ಮೊಬೈಲ್ ನಂಬರ್ಸ್, ಕಂಪ್ಯೂಟರ್ಸ್, ಎವ್ರಿಥಿಂಗ್ ಓನ್ಲಿ ಇನ್ 10 ನಂಬರ್ಸ್ ಅಷ್ಟೇ. ಅದು ಕಾಂಬಿನೇಷನ್ ಬರ್ತಾನೇ ಇರುತ್ತೆ. ಸೊ ಇದು ಸರಿ, ಇದು ತಪ್ಪು, ಇದು ಸುಳ್ಳು, ಇವೆಲ್ಲಗಳು ಮೌಢ್ಯಗಳು, ಸುಳ್ಳು ಸೃಷ್ಟಿಗಳು. ನೀವು ಯಾವ ನಂಬರಲ್ಲಿ 12 ತಿಂಗಳು ಇರುತ್ತಪ್ಪ, ಅದನ್ನು ಎಕ್ಸ್ಟ್ರಾ ಮಾಡೋಕ್ಕಾಗತ್ತಾ? 365 ದಿನ ಇರುತ್ತಪ್ಪ, ಅದನ್ನು ಎಕ್ಸ್ಟ್ರಾ ಮಾಡೋಕ್ಕಾಗತ್ತಾ? ಆಯಾ ಟೈಮಲ್ಲಿ ಆಯಾ ದಿನದಲ್ಲಿ ಜೀವಿಗಳು ಹುಟ್ಟುತ್ತಾ ಇರುತ್ತೆ, ಜೀವಿಗಳು ಸಾಯ್ತಾ ಇರುತ್ತೆ, ಇನ್ನೆಲ್ಲ ಘಟನೆಯಲ್ಲಿ ಘಟಿಸ್ತಾ ಇರುತ್ತೆ, ಪ್ರಕೃತಿನಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ನಿನ್ನ ದೇಹದಲ್ಲೂ ಬದಲಾವಣೆ ಆಗ್ತಾನೇ ಇರುತ್ತೆ. ಬದಲಾವಣೆ ಜಗದ ನಿಯಮ, ಅದನ್ನು ಯಾರೂ ನಿಲ್ಸೋಕ್ಕಾಗೋದಿಲ್ಲ. ಯಾವಾಗ ಏನೇನಾಗೋದನ್ನ ಕರೆಕ್ಟಾಗಿ ಯಾರೂ ಹೇಳೋಕ್ಕಾಗೋದಿಲ್ಲ. ಇವರೆಲ್ಲ ಜಿಂಗಿ ಲೆಕ್ಕಗಳು ಬಂದ್ಬಿಟ್ಟು ತುಂಬ ಸಾಮಾನ್ಯನ ಮನಸ್ಸನ್ನು, ಅದರಲ್ಲೂ ಹೆಣ್ಣು ಮಕ್ಕಳನ್ನ ಮನಸ್ಸನ್ನು ತುಂಬ ಹಾಳು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. 3 ಇರತಕ್ಕಂಥ ಬರ್ನಲ್ ತುಂಬ ಶ್ರೇಷ್ಠ. ಪಾತ್ರೆ ಸರಿಯಾಗಿ ಇಟ್ಕೊಳ್ಳೋಕೆ ಜಾಗ ಇದ್ದರೆ ಉಪಯೋಗಿಸಿ, ಯಾವ ತಪ್ಪು ಇಲ್ಲ. ಅರ್ಥ ಆಗ್ತಿದೆಯಾ? ಡೋಂಟ್ ವರಿ ಅಬೌಟ್ ನಂಬರ್ಸ್. ಸೊ ಅಡುಗೆ ರುಚಿಯಾಗಿ, ಶುಚಿಯಾಗಿ, ಪ್ರೀತಿಯಿಂದ ಅಡುಗೆಯನ್ನು ನಿಮ್ಮ ಆತ್ಮೀಯರಿಗೆ ಬಡಿಸಿ, ಅಲ್ಲಿ ಜಗಳ ಕಡಿಮೆ ಆಗುತ್ತೆ. ಗಾಟ್ ಇಟ್? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.